ಅವ ಅವ ನಾನು ಇಲ್ಲಿಗೆ ಬರ್ತೀನಿ ಅಂತ ನಿಮಗ್ ಮೊದ್ಲೇ ಗೊತ್ತಿತ್ತಾ? ಅವತ್ತು ಅಷ್ಟೇ ಇವತ್ತು ಅಷ್ಟೇ ನಿಮಗೆಲ್ಲ ಗೊತ್ತು ಅಲ್ವಾ ಅವ? ಎಲ್ಲ ಗೊತ್ತಿರೋದು ಈಗೀಗ ಮಾತ್ರ. ನನಗೆ ಎಷ್ಟು ಗೊತ್ತಿರಬೇಕು ಅನ್ನೋದ ಈಕಿನ ತೀರ್ಮಾನ ಮಾಡ್ತಾಳ. ಆದ್ರೆ ನೀವು ಮಾಡಿದ್ ಸರಿನಾ ಅವ? ರಾಜ್ ನಂದಿನಿ ಅವ್ರಿಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಅವ್ರನ್ನ ಯಾಕೆ ಇಲ್ಲಿಂದ ಕಳಿಸ್ಕೊಟ್ರಿ? ಆಮೇಲೆ ಏನಾಯ್ತು ತಾಯಿ? ಹೇಳಿ ಅವ್ವ. ಅವ್ರನ್ನ ನೀವ್ ಯಾಕೆ ತಡಿಲಿಲ್ಲ ಜೋಗ್ತವ? ನೀವು ಮನ್ಸ್ ಮಾಡಿದ್ದಿದ್ರೆ ರಾಜ್ ನಂದಿನಿ ಅವ್ರನ್ನ ಅಪಾಯದಿಂದ ಕಾಪಾಡ್ಬೋದಿತ್ತು. ವಿಧಿ ಬಗ್ಗೆ ಎಚ್ಚರ ನೀಡ್ತೀನಿ, ಆದ್ರ ವಿಧಿನ ಬದಲಾಯಿಸೋ ತಾಕತ್ತು ನನಗೆ ಮಾತ್ರ ಅಲ್ಲ, ಜಗತ್ನಾಗ ಯಾರಿಗೂ ಇಲ್ಲ. ಇಲ್ಲ ಇಲ್ಲ ಅವ, ಅವತ್ ನೀವು ಮಾಡಿದ ತಪ್ಪು. ಅವತ್ತು ಅವ್ರು ಇಲ್ಲಿ ಬಂದಾಗ ನೀವು ಅವ್ರನ್ನ ತಡಿಬೇಕಾಗಿತ್ತು ಅವ, ತಡಿಬೇಕಾಗಿತ್ತು. ಅವತ್ತು ಅವಳನ್ನ ನಾನು ತಡೆದಿದ್ದಿದ್ರೆ ಇವತ್ತು ನೀ ಇಲ್ಲಿಗೆ ಬರ್ತಿರ್ಲಿಲ್ಲ ಮಗಳ. ಮುಂದೆ ಏನಾಯ್ತು ಅಂತ ನಿನಗ ಗೊತ್ತದ. ಇಷ್ಟೊತ್ತು ನಿನಗೇನು ಕಾಣಬೇಕೋ ಅದನ್ನೆಲ್ಲ ತಾಯಿ ನಿನಗ ತೋರಿಸ್ಯಾಳ. ನಿನ್ನ ಬದುಕಿನ ಕೊನೆ ಕ್ಷಣಗಳಲ್ಲಿ ಏನಾಯ್ತು ಅನ್ನೋದನ್ನ ನೀನಾ ಜ್ಞಾಪಿಸಬೇಕು. ಅದನ್ನ ನಿನಗೆ ಯಾರು ಹೇಳೋದೂ ಬೇಡ. ಅವತ್ತು ಹೇಳಿದ ಟೈಮ್ಗಿಂತ 5 ನಿಮಿಷ ಮೊದಲೇ ಬರೋರು ಯಾಕೆ ಇವತ್ತು ಇನ್ನೂ ಬಂದಿಲ್ಲ? ಇರಲಿ, ಒಳ್ಳೆಯದೇ ಆಯಿತು. ನಾನು ಬಂದ ಕೂಡಲೇ ಅವ್ರು ಬಂದಿದ್ದರೆ ಹೇಗೆ ಮಾತು ಶುರು ಮಾಡೋದು ಗೊತ್ತಾಗದೆ ನಾನು ಒದ್ದಾಡಬೇಕಿತ್ತು. ಈಗ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ ನನಗೂ ಎಕ್ಸ್ಟ್ರಾ ಟೈಮ್ ಸಿಕ್ಕಾಗಾಯಿತು.
ಈಗಷ್ಟೇ ಅನ್ಕೋತಿದ್ದೆ. ಏನು ನಾನು ಬರಲ್ಲ ಅಂತನಾ? ಛೆ ಹಾಗಲ್ಲ, ನೀವು ಬಂದೇ ಬರ್ತೀರಂತ ಗೊತ್ತಿತ್ತು. ಆದರೆ ಮೊದಲನೇ ಸಲ ನೀವು ತಡವಾಗಿ ಬರ್ತಿದ್ದೀರಲ್ಲ, ಅದಕ್ಕೆ ಯೋಚಿಸ್ತಿದ್ದೆ. ಹೌದು, ಮೊದಲನೇ ಸಲ ತಡ ಮಾಡ್ಬಿಟ್ಟೆ. ಆದರೆ ನೀನು ಯಾವುದ್ರಲ್ಲೂ ಟೈಮಿಂಗ್ ಮಿಸ್ಸೇ ಮಾಡಲ್ಲ ಅಲ್ವಾ? ಎಲ್ಲದರಲ್ಲೂ ಪರ್ಫೆಕ್ಟ್. ನನ್ನ ಜೊತೆ ಸ್ನೇಹ ಬೆಳೆಸೋದ್ರಿಂದ ಹಿಡಿದು ದ್ರೋಹ ಮಾಡೋವರು. ನಂದಿನಿ ಅವರೇ, ಸಾಕು ನಿಲ್ಸು ಆರ್ಯ. ನನ್ನ ಹೆಸರು ನೀನು ಕರೆದಾಗ ಅದು ಇನ್ನಷ್ಟು ಇಷ್ಟ ಆಗ್ತಿತ್ತು. ಆದ್ರೆ ಈಗ ನಂದಿನಿ ಅನ್ನೋ ಹೆಸರು ಕೇಳಿದ್ರೇ ಸಿಟ್ಟು ಬರ್ತಿದೆ ನಿನ್ನಿಂದ. ನಾನೀಗ ನೀನ್ ನಂದಿನಿ ಅಲ್ಲ, ರಾಜನಂದಿನಿ. ರಾಜನಂದಿನಿಯಾಗೆ ಇಲ್ಲಿಗೆ ಬಂದಿದ್ದೀನಿ. ಆ ನಂದಿನಿ ಅಷ್ಟು ದಡ್ಡಿ ಇನ್ನೊಬ್ಳಿಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಂದಿನಿ ಅವರೇ? ಯಾಕೆ ಅಂತಂದ್ರೆ ಅವಳು ನಿನ್ ಮೇಲೆ ನಂಬಿಕೆ ಇಟ್ಟಿದ್ಲು. ಅದಕ್ಕಿಂತ ದಡ್ತನ ಇನ್ನೊಂದಿರಕ್ ಸಾಧ್ಯನಾ ಆರ್ಯ? ನಂಬಿಕೆ ನಂಬಿಕೆ ಅನ್ನೋ ಪದನ ನನ್ನ ಎದೆಲಿ ಉಡ್ಸಿ ಅದ್ರ ಜೊತೆನೆ ನನ್ನ ಹೂತಾಕ್ಬಿಟ್ಟಿಯಲ್ಲ ಆರ್ಯ. ಹೂತಾಕ್ಬಿಟ್ಟೆ ಆರ್ಯ, ಹೂತಾಕ್ಬಿಟ್ಟೆ. ಆರ್ಯ, ಹೇಗಾದ್ರೂ ಮನ್ಸು ಬಂತು ನಿನ್ಗೆ? ನಾನು ನಿಂಗೆ ಏನ್ ಅನ್ಯಾಯ ಮಾಡಿದ್ದೆ? ನಂದಿನಿ ಅವರೇ, ದಯವಿಟ್ಟು ಎಮೋಷನಲ್ ಆಗದೆ ಮೊದಲು ನಾನು ಹೇಳೋದನ್ನು ಕೇಳಿ ಪ್ಲೀಸ್. ನಿಮಗೀಗ ಕೇಳೋಕ್ಕೆ ನೂರಾರು ಪ್ರಶ್ನೆಗಳಿದ್ದಾವೆ ಅನ್ನೋದು ನನಗೆ ಗೊತ್ತು. ನಾನು ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ಕೊಡ್ತೀನಿ. ಆದರೆ ದಯವಿಟ್ಟು ನೀವಾಗೆ ನೀವು ನನ್ನ ಬಗ್ಗೆ ಯಾವ ನಿರ್ಧಾರಕ್ಕೂ ಬರಬೇಡಿ. ಸಾಕಾರ್ಯ, ಸಾಕು. ಪ್ರತಿ ಸಲ ಸಿಕ್ಕಾಕೊಳ್ಳುವಾಗ ಹೀಗೆ ಏನಾದ್ರೂ ಒಂದು ಹೇಳಕ್ ಪ್ರಯತ್ನ ಪಡ್ತೀಯಲ್ವಾ? ಆರ್ಯ, ನಿನ್ನಲ್ಲಿ ನನ್ಗೇನು ಇಷ್ಟ ಆಗಿತ್ತು ಗೊತ್ತಾ? ಮೊದಲನೇ ಭೇಟಿನಲ್ಲಿ ನೀನ್ ನಡ್ಕೊಂಡಿದ್ದ ರೀತಿ, ನಿನ್ ಮಾತಿನಲ್ಲಿ ಇದ್ದಿದ್ದ ಬುದ್ಧಿವಂತಿಕೆ, ಕಾಲಕ್ಕಿಂತ ವೇಗವಾಗಿ ಓಡ್ತಾ ಇರೋ ಚಾಲಕಿತನ, ಇದನ್ನೆಲ್ಲ ನೋಡಿ ನಾನಿನ್ನ ಇಷ್ಟಪಟ್ಟೆ. ಆದ್ರೆ ಈಗ ಅರ್ಥ ಆಗ್ತಿದೆ, ಅದ್ಯಾವುದೂ ಒಳ್ಳೇದಲ್ಲ, ಎಲ್ಲಾನು ಸ್ವಾರ್ಥದಿಂದ ಕೂಡಿರೋದು ಅಂತ. ನಿನ್ ನೋಟ, ನಗು, ಮಾತು ಯಾವ್ದ್ರಲ್ಲೂ ನಿಜ ಇಲ್ಲ. ಇನ್ನಂತ ಒಂದ್ ಕೈನಲ್ಲಿ ತಾಳಿ ಕಟ್ಸ್ಕೊಂಡು ಇಷ್ಟ ದಿನ ನಾವು ಒಂದೇ ರೂಮ್ ನಲ್ಲಿ ಇದೀವಿ ಅಂತ ನೆನೆಸ್ಕೊಂಡ್ರೇನೆ ಛೇ. ನಂದಿನಿ ಅವರೇ, ನೀವು ಹೇಳಿದ್ದು ನಿಜಾನೇ. ನನ್ನ ಎಲ್ಲ ಗುಣದಲ್ಲೂ ಸ್ವಾರ್ಥ ಇದೆ. ಸ್ವಾರ್ಥ ಇಲ್ಲದೆ ಬೇಡೋದಕ್ಕಾಗಲ್ಲ, ಬದುಕೋಕೆ ಆಗಲ್ಲ ಅಂತ ನಂಬಿರೋ ನಾನು. ನನ್ನ ಪ್ರೀತಿ ಕೂಡ ಹಾಗೇನೆ. ನಿಮ್ಮೇಲಿಟ್ಟಿರೋ ಪ್ರೀತಿಗಿಂತ ಸ್ವಾರ್ಥ ಇನ್ನೊಂದಿಲ್ಲ ನಂದಿನಿ ಅವರೇ. ನನ್ನ ಪ್ರೀತಿ ಹುರಿದಾಗ್ಲಿಂದ ಆ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ನನ್ನ ಪ್ರೀತಿ ವಿಷಯದಲ್ಲಿ ನಾನು ಸ್ವಾರ್ಥಿನಿ ನಂದಿನಿ ಅವರೇ. ಎದುರುಗಡೆ ಇರೋರ್ ಮನಸ್ಥಿತಿ ತಕ್ಕಂತೆ ಏನೋ ಒಂದು ಹೇಳಿ ತಪ್ಪಿಸ್ಕೊಳ್ಳೋ ವಿದ್ಯೆ ನಿನಗೆ ಕರಗತ ಆಗಿದೆ ಅಂತ ನನಗೆ ಗೊತ್ತು ಆರ್ಯ. ಈ ಸಲ ನಿನ್ ಮಾತಿನ ಬಲೆಗೆ ನಾನು ಬೀಳಲ್ಲ. ನಂದಿನಿ ಅವರೇ, ನಾನು ಹೇಳದ್ನಲ್ಲ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ. ಎಲ್ಲದಕ್ಕೂ ಅಂದ್ರೆ ಯಾವ್ದಕ್ಕೂ ಉತ್ತರ ಇದೆ? ಜಲಂಧರ್ ಸರ್ ಸೈನ್ ಫೋರ್ಜರಿ ಮಾಡೋದಕ್ಕೆ ಉತ್ತರ ಇದೆಯಾ? ನಮ್ಮಪ್ಪನ ಸಹ ಕಾರಣ ಆಗಿದ್ದಕ್ಕೆ, ಮತ್ತೆ ಈಗ ರೌಡಿಗಳನ್ನ ನನ್ನ ಹಿಂದೆ ಬಿಟ್ಟು ನನ್ನನ್ನು ಸಾಯಿಸೋಕೆ ನೋಡಿದ್ದಕ್ಕೆ.
ಇದಕ್ಕೆಲ್ಲದಕ್ಕೂ ಉತ್ತರ ಇದೆಯಾ? ಸಾಯಿಸೋದ? ನಿಮ್ಮನ್ನ ಸಾಯಿಸೋದ? ಏನ್ ನಂದಿನಿ ಅವರೇ, ಏನು ಹೇಳ್ತಾ ಇದ್ದೀರಾ? ಸ್ಟಾಪ್ ಆಕ್ಟಿಂಗ್ ಆರ್ಯ. ಅವರೆಲ್ಲ ನಾನು ತಪ್ಪಿಸ್ಕೊಂಡ್ ಬಂದು ನಿನ್ ಮುಂದೆ ನಿಂತಾಗ ಇವಳು ಹೆಂಗಪ್ಪ ತಪ್ಪಿಸ್ಕೊಂಡ್ ಬಂದ್ಲು ಅನ್ನೋ ಆಶ್ಚರ್ಯನ ನಿನ್ ಮುಖದಲ್ಲಿ ನಾನು ನೋಡ್ದೆ. ನಂದಿನಿ ಅವರೇ, ನಾನು ನಿಮ್ಮನ್ನ ಸಾಯಿಸೋದಕ್ಕೆ ಆಳುಗಳನ್ನ ಕಳಿಸಿದೆ ಅನ್ನೋದು ನೋವೇ ನಂದಿನಿ ಅವರೇ. ನಾನು ಮಾಡಿರೋ ಕೆಲವೊಂದು ವಿಚಾರಗಳು ನಿಮ್ಮ ದೃಷ್ಟಿಯಲ್ಲಿ ಅಪರಾಧನೇ ಆಗಿರ್ಬೋದು, ಆದರೆ ನನಗೆ ನಿಮ್ಮ ಮೇಲಿರೋ ಪ್ರೀತಿ ಸುಳ್ಳಲ್ಲ ನಂದಿನಿ ಅವರೇ. ಐ ಲವ್ ಯು ನಂದಿನಿ ಅವರೇ. ಐ ಟ್ರೂಲಿ ಲವ್ ಯು. ಐ ಲವ್ ಯು ಮೋರ್ ದ್ಯಾನ್ ಮೈ ಸೆಲ್ಫ್. ನೀವು ನನ್ನ ಆತ್ಮದಲ್ಲಿ ಒಂದಾಗಿದ್ದೀರಾ ನಂದಿನಿ ಅವರೇ. ಐ ಲವ್ ಯು. ಈ ತರ ಹೇಳಿ ಹೇಳಿ ಪ್ರೀತಿಗೆ ಅವಮಾನ ಮಾಡಬೇಡ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತೇನೋ ನಿನ್ಗೆ? ತಾವ್ ಕರ್ಗಿದ್ರು ನಮ್ಮನ್ನ ನಮ್ದೊಡ್ ಜೀವನಕ್ಕೆ ಬೆಳಕಾಗೋದು. ಎಷ್ಟೇ ಕಷ್ಟ ಬರ್ಲಿ ಉಸಿರು ನಿಲ್ಲೋವರೆಗೂ ನಂಬಿಕೆ ದ್ರೋಹ ಮಾಡದೇ ಇರೋದು. ಆದ್ರೆ ನೀನು ನಮ್ದವ್ರನ್ನೇ ಕರಗಿಸಿ ಆ ಶಾಖದಲ್ಲೇ ಚಳಿ ಕಾಯಿಸ್ಕೋತೀಯ. ಅವ್ರಿಗೆ ಕಷ್ಟ ಕೊಟ್ಟು ಉಸಿರುಗಟ್ಟಿಸ್ತೀಯ. ನಿನ್ನ ಗೋಪುರದ ಮೇಲೆ ಕೂಡಿಸಿದವ್ರಿಗೆ ಗೋರಿ ಕಟ್ಟುವಂತ ರಾಕ್ಷಸ ನೀನು. ನಂದಿನಿಯವರೇ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದಕ್ಕೆ ಏನೂ ಇಲ್ಲ ಆರ್ಯ. ಮದ್ವೆಗೂ ಮೊದಲು ನೀನೆಲ್ಲಿದ್ದೆ ಅಂತ ಯೋಚನೆ ಮಾಡು. ಈಗ ನೀನ್ ಬದುಕ್ತಾ ಇರೋ ಜೀವನದಲ್ಲಿ ಒಂದ್ ಭಾಗ ಆದ್ರೂ ನಿನ್ ಕನ್ಸಲ್ಲಿ ನಡೀತಿತ್ತ? ಕಲ್ಲಾಗಿದ್ದವನ್ನ ದೇವ್ರಾಗಿ ನೋಡ್ಬೇಕು ಅಂತ ಆಸೆ ಪಟ್ಟೋಳ್ ನಾನು. ನನ್ನ ದೇವ್ರ ಮಾಡೋದಿಕ್ಕೆ ಉಳಿಪೆಟ್ಟೆಲ್ಲ ನಾನ್ ತಿಂದಿದ್ದೀನಿ. ನಮ್ಮಪ್ಪ ನಾನು ಕೇಳಿದಕ್ಕೆ ಯಾವುದಕ್ಕೂ ಇಲ್ಲ ಅಂತ ಹೇಳ್ದವ್ರೆ ಅಲ್ಲ. ನಾನು ನಿನ್ನನ್ನು ಕೇಳಿದೆ, ಆದ್ರೆ ಈಗ ನಮ್ಮಪ್ಪನೇ ಇಲ್ಲ. You are a criminal. I don't want a criminal to love me. If loving you makes me a criminal, then yes, I am a criminal, ನಂದಿನಿ ಅವರೇ. ನಂದಿನಿ ಅವರೇ, ಜಲಂಧರ್ ಅವರು ನಿಮ್ಮ ಎದುರು ಹೇಗಿದ್ರೋ ಹಾಗೆ ನನ್ನ ಎದುರು ಇರಲಿಲ್ಲ. ಅವರಿಗೆ ನನ್ನನ್ನು ಕಂಡ್ರೆ ಅದೇನೋ ಒಂದು ರೀತಿಯ ಕಾಂಪ್ಲೆಕ್ಸ್, ಕೀಳಿರಿಮೆ. ಅವ್ರು ಯೋಚನೆ ಮಾಡದೇ ಇರೋದನ್ನ ನಾನು ಯೋಚನೆ ಮಾಡಿದೆ ಅಂತ ಅವರಿಗೆ ನನ್ನ ಮೇಲೆ ಅಸೂಯೆ. ಅದಕ್ಕೆ ಅವಕಾಶ ಹುಡುಕಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ. ಅದೇನಾಯ್ತು ಅಂತಂದರೆ ಒಂದಿನ ಆ ಕಾಂಟ್ರಾಕ್ಟ್ ಪೇಪರ್ಸ್ ನನ್ನ ಕಣ್ಣಿಗೆ ಬಿದ್ದು. ಆ ಕ್ಷಣಕ್ಕೆ ನನಗೇನು ಅನ್ನಿಸ್ತೋ ನಾನು ಅದನ್ನೇ ಮಾಡಿದೆ. ಸೊ ನೀವು ಮಾಡಿದ್ ಸರಿ? ನನ್ನ ಪ್ರಕಾರ ಸರಿನೇ. ಎಷ್ಟು ಸಲೀಸಾಗಿ ಜಸ್ಟಿಫೈ ಮಾಡ್ಕೋತೀಯಲ್ಲ? ನಂದಿನಿ ಅವರೇ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಗೊತ್ತಾ, ಅವ್ನು ನಡೆಸ್ತಿರೋ ಕಂಪ್ನಿ ಅವನು ಅಲ್ಲವೇ ಅಲ್ಲ. ಅವನು ಅದನ್ನ ಮೋಸದಿಂದ ಪಡ್ಕೊಂಡಿದ್ದಾನೆ. ಹೋ ಹೌದಾ? ಏನು ಅವರು ನಿನ್ನಿಂದ ಕಂಪ್ನಿನ ಕಿತ್ಕೊಂಡ್ರಾ? ಆರ್ಯ, ಸಾಕ್ ನಿಲ್ಸು. ನಿನ್ ಸುಳ್ಳು ಮಾತನ್ನ ಕೇಳಿ ನನ್ ಸಾಕಾಗಿದೆ. ನನ್ ದಡ್ಡಿ ಆಗಿದ್ದು ಸಾಕು. ಇನ್ನು ನನ್ನ ನೀನ್ ಯಮರ್ಸಕ್ ಸಾಧ್ಯನೇ ಇಲ್ಲ. ಇನ್ನು ನಿನ್ ಮಾತನ್ನ ನಾನು ಕೇಳಿದ್ರೆ ನಮ್ಮ ಅಪ್ಪಂಗೆ ಅವಮಾನ ಮಾಡ್ದಂಗೆ. ಅಲ್ಲ, ನಂಗೊಂದು ಡೌಟು. ನಿನಗೆ ಈ ಅಪ್ಪ ಅಮ್ಮ ಫ್ಯಾಮಿಲಿ ಅನ್ನೋ ಬಾಂಡಿಂಗ್ ಎಲ್ಲ ಇದೆಯಾ? ಒಳ್ಳೆ ಫ್ಯಾಮಿಲಿನಲ್ಲಿ ಬೆಳೆದವರು ಈ ತರ ಎಲ್ಲ ನಡ್ಕೊಳಕ್ ಸಾಧ್ಯನೇ ಇಲ್ಲ. ವಾವ್, ಶಬಾಷ್. ಕುಟುಂಬನೇ ಇಲ್ದವನ್ಗೆ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಕೋಪ ಬರುವಾಗ ನಾನು ಕುಟುಂಬಕ್ಕೋಸ್ಕರನೇ ಬದುಕ್ದವಳು.
ಅಪ್ಪನ ಕಳ್ಕೊಂಡಿದ್ದೀನಿ. ನನಗೆ ಹೇಗಾಗಿರ್ಬೇಡ. ನಿನ್ನ ಹೆಸರನ್ನ ಬದಲಾಯಿಸಿ ಆರ್ಯನಾಗಿ ಮಾಡಿದೆ. ಅದರಲ್ಲಿ ನನಗೂ ಹೆಮ್ಮೆ ಇತ್ತು. ಏನಿ ಹತ್ತವರು ಕಾಲಿಟ್ಟು ಹತ್ತಾರೆ ಅಂತಾನೆ ಸುಮ್ಮನಿದ್ದೆ. ಆದರೆ ನೀನು ಏನೇನೇ ನಿನ್ನ ಕಾಲು ಕೆಳಗಡೆ ಇದೆ ಅನ್ನೋ ಅಹಂಕಾರದಲ್ಲಿ ನನ್ನ ಜೊತೆ ಇದ್ದೆ ಅಂತ ಈಗ ಅರ್ಥ ಆಗ್ತಿದೆ. ನಿನ್ನ ವಿರುದ್ಧ ಎಲ್ಲ ಪ್ರೂಫ್ ನನ್ನ ಹತ್ರ ಇದೆ. ಈಗಲೇ ನಾನಿನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ತೀನಿ. ಅದೇನು ಹೇಳ್ಕೊಬೇಕೋ ಹೇಳ್ಕೊ. ಅಷ್ಟೇ ಅಲ್ಲ, ಐ ಆಮ್ ಗೋನಾ ಡಿವೋರ್ಸ್ ಯು. ನಿನಗೂ ನನಗೂ ಯಾವುದೇ ಸಂಬಂಧನೂ ಇಲ್ಲ. ಆದರೆ ಒಂದು ನೆನ್ಪಿಟ್ಕೊ, ನೀನು ಸಾಯೋವರೆಗೂ ಯಾಕಾದ್ರೂ ಬದುಕಿನೋ ಅಂತ ಹೊರಗೋ ಹಾಗೆ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಪೊಲೀಸ್ ಸ್ಟೇಷನ್ ರೈಟ್ ಅವೇ. ನಂದಿನಿ ಅವರೇ, ನಾನು ಹೇಳೋದನ್ನು ದಯವಿಟ್ಟು ಕೇಳಿ. ನಾನು ಮಾಡಿರೋದಷ್ಟೇ ನಿಮಗೆ ಗೊತ್ತು. ಆದರೆ ನನ್ನ ನಿಜವಾದ ಕಥೆ ನಿಮಗೆ ಗೊತ್ತಿದೆಯಾ? ನಾನು ಯಾರು ಅಂತ ನಾವಿಬ್ಬರು ಭೇಟಿ ಆದಾಗಲಿಂದ ಮಾತ್ರ ನಿಮಗೆ ಗೊತ್ತು. ಆದರೆ ಅದಕ್ಕೂ ಮೊದಲು ನನ್ನ ಜೀವನ ಹೇಗಿತ್ತು, ನನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಿಮ್ಗೆ ಯಾವುದೂ ಗೊತ್ತಿಲ್ಲ ನಂದಿನಿ ಅವರೇ. ನಾನು ಇದುವರೆಗೂ ಯಾರಿಗೂ ಹೇಳದೇ ಇರೋದನ್ನು ನಿಮಗೆ ಹೇಳಬೇಕು ಅಂತಲೇ ನಾನು ನಿಮ್ಮನ್ನು ಇಲ್ಲಿಗೆ ಕರೆದಿತ್ತು. ದಯವಿಟ್ಟು ನನ್ನ ಮಾತನ್ನು ಕೇಳಿ ನಂದಿನಿ ಅವರೇ ಪ್ಲೀಸ್. ಡೋಂಟ್ ಟಚ್ ಮೀ. ನಂದಿನಿ ಅವರೇ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡಿ. ನಂದಿನಿ ಅವರೇ. ನೀವು ನನ್ನನ್ನು ಪ್ರೀತಿಸ್ತೀರಾ ಅನ್ನೋದು ನನಗೆ ಗೊತ್ತು. ನೀವು ನನ್ನನ್ನು ಪ್ರೀತಿಸಲ್ಲ ಅಂತ ನಿಮಗೆ ಹೇಳೋಕ್ಕಾಗತ್ತಾ? ಹೇಳಿ ನೋಡೋಣ, ಆಗತ್ತಾ? ನಿಮ್ಮಪ್ಪ ಒಂದಿನ ನನಗೇನಂದ್ರು ಗೊತ್ತಾ? ವರ್ಧನ್ ಮನೆ ಗೇಟಲ್ಲಿ ಇರೋಕ್ಕೂ ನಾನು ಲಾಯಕ್ಕಿಲ್ಲ ಅಂತ. ಈಗ ನೀವು ನನ್ನನ್ನು ಹಾಗೆ ನೋಡ್ತಿದ್ದೀರಾ. ಅವತ್ತು ಮನೆ ಮಗ ಅಂದ್ರು ಅಂತಂದೆ ಯಾವ್ದು ನಿಜ? ಸೊ ಯಾವ್ದು ನಿಜ ಅಂತ ನಂಬ್ಲಿ? ಈಗ ಹೇಳೋದನ್ನೇ ನಿಜ ಅಂತ ನಂಬಿ ನಂದಿನಿ ಅವರೇ. ಈ ದುಡ್ಡು, ಆಸ್ತಿ, ಐಶ್ವರ್ಯ ಎಲ್ಲಾನು ಮೀರಿದ್ದು ನಿಮ್ಮ ಪ್ರೀತಿ ನಂದಿನಿ ಅವರೇ. ನನಗೆ ನಿಮ್ಮ ಮೇಲಿರೋ ಪ್ರೀತಿ ನಿಜ ನಂದಿನಿ ಅವರೇ, ನಿಜ. ದಯವಿಟ್ಟು ನಂಬಿ. ನಾನು ಈ ವರ್ಧನ್ ಸಂಸ್ಥೆಗೆ ಯಾಕೆ ಬಂದೆ ಅಂತಂದ್ರೆ, Shut up, Arya! I'm fed up of listening to you. ನೀನ್ ಸುಳ್ಳುಗಳು ಕೇಳಿ ಕೇಳಿ ನನ್ ಸಾಕಾಗೋಗಿದೆ. ನೀನ್ ಹೇಳೋ ಇನ್ಯಾವ ಮಾತು ನಾನು ನಂಬಲ್ಲ ಆರ್ಯ. It's over. I'm going to the police station right away. ನನ್ನ ನಂಬಿ ಪ್ರೀತಿಸಿದಕ್ಕೆ ನನ್ನ ತಕ್ಕ ಶಿಕ್ಷೆ ಆಗಿದೆ. ಈ ಜೈಲ್ ಶಿಕ್ಷೆ ಆಗ್ಲೇಬೇಕು, ಹಾಗೆ ಆಗತ್ತೆ. ನಂದಿನಿ ಅವರೇ, ನನ್ನ ಮಾತನ್ನ ಕೇಳಿ. ನಂದಿನಿ ಅವರೇ, ನನ್ನ ಮಾತನ್ನ ಕೇಳಿ.